ರೀತಿ ಇದೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉದ್ಯಮಿ ಆಗಿದ್ದವರು ರಾಜಕಾರಣಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಈಗ ಉದ್ಯಮ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಉದ್ಯಾನವನಗಳ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಏನ್ ತಗೊಂಡ್ಬಂದಿದ್ದಾರೆ, ಇದು ಐತಿಹಾಸಿಕ ಅಭಿವೃದ್ಧಿ ಪರ ಮತ್ತೆ ಇದು ಅದ್ಭುತವಾಗಿರತಕ್ಕಂಥ ಕಾನೂನು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಉದ್ಯಾನವನಗಳಿದ್ದಾವೆ, ಎಲ್ಲೆಲ್ಲಿ ತೋಟಗಾರಿಕಾ ಇಲಾಖೆ ತಾವೇ ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದೆ, ಎಲ್ಲೆಲ್ಲಿ ಅವರಿಗೆ ಅನುಕೂಲ ಆಗೋಕೆ ರೈತರಿಗೂ ಅನುಕೂಲ ಆಗುವಂತದ್ದು ಇಡೀ ರಾಜ್ಯದಲ್ಲಿ, ಬೆಂಗಳೂರು ನಾನು ಬರ್ತೀನಿ, ಇಡೀ ರಾಜ್ಯದಲ್ಲಿ ಎಲ್ಲಿ ತಾಲೂಕಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲಿ ಅವರು ಕೋಲ್ಡ್ ಸ್ಟೋರೇಜ್ ಮಾಡಬಹುದು ಅಥವಾ ಅವ್ರು ಶೇಖರಣೆ ಮಾಡ್ಲಿಕ್ಕೆ ಒಂದು ಸಂಸ್ಕರಣಾ ಘಟಕಗಳು ಮಾಡಬಹುದು, ಅದೆಲ್ಲ ರೈತರಿಗೆ ಅನುಕೂಲ ಆಗುವಂತದ್ದು. ಆಮೇಲೆ ಇದು ಯಾರು ಖಾಸಗಿಯವರು ಕೊಡೋದಿಲ್ಲ. ಈ ಜಮೀನುಗಳನ್ನ 5% ಏನ್ ಹೇಳಿದ್ದಾರೆ ಗರಿಷ್ಠವಾಗಿ, ಅದಕ್ಕೆ ಯಾರು ಖಾಸಗಿಯವರು ಕೊಡೋದಿಲ್ಲ. ಯಾವ ಇಲಾಖೆಗಳಿಗೆ, ಪ್ರಾಧಿಕಾರಗಳಿಗೆ ಅಥವಾ ಸರ್ಕಾರದ ಸಂಸ್ಥೆಗಳಿಗೆ ಮಾತ್ರನೇ ಅದನ್ನು ಕೊಡುವಂತದ್ದು, ಅವರೇ ನಿರ್ವಹಣೆ ಮಾಡುವಂತದ್ದು. ಈ ಬೆಂಗಳೂರಿನಲ್ಲಿ ನೀವು ಲಾಲ್ಬಾಗ್ ಅಲ್ಲಿ ಆಗ್ತದೆ, ಕಬ್ಬನ್ ಪಾರ್ಕ್ ಅಲ್ಲಿ ಆಗ್ತದೆ, ಎಲ್ಲಾದ್ರೂ ಕೂಡ ಇಡೀ ರಾಜ್ಯದಲ್ಲಿ ಈ ತರ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿನೇ ಆಮೇಲೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಲಂಗ್ ಸ್ಪೇಸ್ ಹಸಿರು ಇರಬೇಕು ಅಂತ. ಹೌದು, ಹಸಿರು ಇರಬೇಕು. ಅದಕ್ಕೆ ಇಲ್ಲಿ ಮೊನ್ನೆ 15 ಲಕ್ಷ ಸಸಿಗಳ ನೆಟ್ಟು ಬಿಡಿಎಯಿಂದ ಸಸಿಗಳ ನೆಟ್ಟು ಅದನ್ನ ಪೋಷಣೆ ನಾವು ಪ್ರಸಾರ ಮಾಡಿದೀವಿ ಬಿಡಿ ಸರ್. ಅಂದ್ರೆ ನಾನು ಎಲ್ಲಾನು ಅಂತ ಹೇಳ್ತಿಲ್ಲ, ಬಟ್ ಅದ್ರಲ್ಲಿ ಮೋಸ್ಟ್ ಆಫ್ ದ ಸಸಿಗಳು ಹೆಂಗ್ ನಟ್ರು, ಅದ್ರದ್ದು ಮೇಂಟೆನೆನ್ಸ್ ಹೆಂಗ್ ಆಗ್ತದೆ ನಾವು ರಿಯಾಲಿಟಿ ಚೆಕ್ ತೋರಿಸ್ಬಿಟ್ಟಿದೀವಿ. ನೀವು ಕಂಟಿನ್ಯೂ. ಈಗ 15 ಲಕ್ಷ ಸಸಿಗಳಲ್ಲಿ ನೀವು ರಿಯಾಲಿಟಿ ನೋಡಿ ತೋರಿಸ್ತಾ ಇದ್ದೀರಿ. ಅವಳಿಗೆ ಯಾವ ಹನಿ ನೀರಾವರಿ ಮುಖಾಂತರ ಯಾವ್ದನ್ನ ಪೋಷಣೆ ಮಾಡ್ತಾವ್ರೆ ಅದನ್ನು ತೋರಿಸಿ, ಪ್ರತಿದಿನ ಯಾವ ಪೌರ ಕಾರ್ಮಿಕ ಅಥವಾ ಅಲ್ಲಿನ ಕಾರ್ಮಿಕರು ಯಾವ ರೀತಿ ಅದನ್ನ ಪೋಷಣೆ ಮಾಡ್ತಾರೆ ಅದನ್ನು ತೋರಿಸಿ. ಯಾಕಂದ್ರೆ 15 ಲಕ್ಷ ಸಸಿಗಳು ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೇಳಿದ ಪ್ರಶ್ನೆನೆ ಮತ್ತೆ ನಿಮಗೆ ರಿಪೀಟ್ ಮಾಡಿ ಕೇಳ್ತೀನಿ ಸರ್. ಅದ್ಯಾಕೆ ಹಸಿರು ಕಂಡ್ರೇನೆ ಅಭಿವೃದ್ಧಿ ಅಂತ ನೆನಪಾಗುತ್ತೆ ಅಂತ? ಎಲ್ಲಿ ಹಸಿರಿರುತ್ತೆ ಅಲ್ಲೇ ಟನಲ್ ರೋಡ್, ಎಲ್ಲಿ ಹಸಿರಿರುತ್ತೆ ಅಲ್ಲೇನೆ ಟೌನ್ಶಿಪ್, ಇದು ಯಾಕೆ ಅಂತ? ಖಾಲಿ ಭೂಮಿ ಇಲ್ವೇ ಇಲ್ವಾ? ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ವಾ? ಇಲ್ಲ, ಅದು ನಿಮ್ಮ ವಿಶ್ಲೇಷಣೆ. ಖಾಲಿ ಭೂಮಿ ನಿಮ್ಮ ಮಾತಾಯ್ತು. ಈಗ ನಿಮ್ಮ ಪ್ರಶ್ನೆ ಆಯ್ತು, ನೀವು ಪ್ರಶ್ನೆ ಸುದೀರ್ಘ ಆದ್ರೆ ನನ್ನ ಮಾತುಗೂ ಸುದೀರ್ಘವಾಗಿ ಅವಕಾಶ ಕೊಡಿ. ಗೊತ್ತಾ, ಈಗ ಖಾಲಿ ಭೂಮಿನೇ ಅಂತ ಅಲ್ಲ. ಬೆಂಗಳೂರಿನಲ್ಲಿ ಈಗ ಎ.ಟಿ. ರಾಮಸ್ವಾಮಿ ಅವರ ವರದಿನೂ ಕೂಡ ಉಲ್ಲೇಖ ಮಾಡಿದ್ರು. ಬೆಂಗಳೂರಿನಲ್ಲಿ 35,000 ಎಕರೆ ಯಾವ್ಯಾವ ಭೂಗಳ್ಳರು, ಕೆರೆಗಳ್ಳರು ಎನ್ಕ್ರೋಚ್ ಮಾಡ್ಕೊಂಡಿದ್ರನ್ನ ಅದನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಈಗಿನ ಸರ್ಕಾರದವರೆಗೂ ನಾವು ಕಳೆದ 10 ವರ್ಷದಲ್ಲಿ ಸುಮಾರು 13,000 ಎಕರೆಯನ್ನ ನಾವು ಒತ್ತುವರಿ ತೆರವುಗೊಳಿಸಿ ಸ್ವಾಧೀನ ಮಾಡ್ಕೊಂಡಿದೀವಿ. ಅಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಸರ್ಕಾರದ ಜಮೀನನ್ನು ನಾವು ಉಳಿಸಿದೀವಿ. ಇಲ್ಲೂ ಕೂಡ ನಾವು ಎಲ್ಲಿ ಅಭಿವೃದ್ಧಿ ಈಗ ಯಲಹಂಕದಲ್ಲಿ 155 ಎಕರೆ ನಾವು ಈಗ ಬಯೋ ಪಾರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಂಚೆ ಇತಿಹಾಸದಲ್ಲಿ ಈ ಬಯೋಪ್ನಲ್ಲಿ ಇರ್ತಕ್ಕಂಥ 65 ಎಕರೆ ನಾವು ಪಾರ್ಕ್ ಮಾಡಿಲ್ವಾ? ಯಾವ ರೀತಿ ಎಲ್ಲೆಲ್ಲಿ ಅವಕಾಶಗಳಿದಾವೆ ಅಲ್ಲಿ ಪಾರ್ಕ್ಗಳನ್ನು ಮಾಡ್ತೀವಿ, ಅಭಿವೃದ್ಧಿನೂ ಮಾಡ್ತೀವಿ. ಈಗ ನೀವು ನೋಡಿ ಬೆಂಗಳೂರಿನಲ್ಲಿ ನೀವು ಯಾವುದೇ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ನೋಡಿ, ನಮ್ಮ ಕ್ಲಿನಿಕ್ ನೋಡಿ, ಬೆಂಗಳೂರು ಒಂದು ನೋಡಿ, ಶಾಸಕರ ಭವನ ನೋಡಿ, ಬಿಬಿಎಂಪಿ ಕಚೇರಿಗಳು ನೋಡಿ, ಪಾರ್ಕ್ ನ ಯಾವುದೋ ಒಂದು ಮೂಲೆಯಲ್ಲೇ ಇರ್ತವೆ. ಅವು ಕಡೆ ಆ ರೀತಿನೇ ಆಗಿದೆ. ಆಮೇಲೆ ಯಾರ್ಯಾರೋ ಕಳ್ಳರು ಕಾಕರು ದೇವಸ್ಥಾನಕ್ಕೂ ಕೂಡ ಎನ್ಕ್ರೋಚ್ಗಳು ಮಾಡ್ಕೊಂಡ್ಬಿಟ್ಟವ್ರೆ. ಬಹಳ ಕಡೆ ನಾವೆಲ್ಲ ಆಟ ಆಡ್ತಿದ್ವಿ ಮೈದಾನದಲ್ಲಿ 10 ವರ್ಷಗಳ ಮುಂಚೆ. ಅದು ಇವತ್ತು ಹೋದ್ರೆ ಯಾರೋ ದೇವಸ್ಥಾನ ಕಟ್ಕೊಂಡ್ಬಿಟ್ಟವ್ರೆ, 10,000 ಸ್ಕ್ವೇರ್ ಫೀಟ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ ಇಲ್ಲಿ ಬಿಡಿಎಲ್ ಲೇಔಟ್ಗಳಲ್ಲಿ. ಈ ತರ ಕೇಳಿ, ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೇ ಆಗ್ಲಿ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆಯಿಂದ ಪಲಾಯನ ಮಾಡಬಾರದು. ನಾವೇನ್ ಮಾಡ್ತಾ ಇದೀವಿ, ಕಾನೂನುಬದ್ಧವಾಗಿ 5% ಯಾವುದೇ ಪಾರ್ಕ್ ನಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ, ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ, ಅಭಿವೃದ್ಧಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರದ ಸಂಸ್ಥೆಗಳಿಗೆ ಅದನ್ನ ಪರಭಾರೆ ಮಾಡೋದು, ಸರ್ಕಾರ ಸಂಸ್ಥೆಗಳಿಗೆ ಅದನ್ನು ಕೊಡೋದು ಹೊರತು ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಿಲ್ಲ. ಸಿಂಪಲ್ ಸರ್, ಹಸಿರಿಗಿರೋ ಮರಾನ್ ಕಡಿತೀವಿ, ಅಲ್ಲಿ ಕಾಂಕ್ರೀಟ್ ನಿಂದ ಒಂದು ಬಿಲ್ಡಿಂಗ್ ಕಟ್ತೀವಿ. ಅದು ಸರ್ಕಾರದ್ದು, ಪ್ರೈವೇಟ್ ನದ್ದು, ಮತ್ತೊಂದು ಮಗದೊಂದು. ನಾನು ಅದಕ್ಕೆ ಕೇಳಿದ್ದು ಸರ್, ಯಾಕೆ ಹಸಿರಿರೋ ಕಡೆಗೇನೆ ಸಿಮೆಂಟ್ ಹಾಕಬೇಕು ಅಂತ ಮನಸ್ಸು ಬರ್ತಿದೆ ಅಂತ ನನ್ನ ಬೇಸಿಕ್ ಮತ್ತೆ ಸಿಂಪಲ್ ರಿಪೀಟೆಡ್ ಪ್ರಶ್ನೆ. ಓಕೆ, ನೀವು ನೋಡಿ ಹಸಿರು ಇಲ್ಲ ಜಾಗದ ಇಲ್ಲ, ಹಸಿರು ಜಾಗ ನಾವು ಇನ್ನೂ ಹೆಚ್ಚಿಗೆ ಮಾಡ್ತಾ ಇದೀವಿ. ಹಸಿರು ಜಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ನಾನು ನಿಮ್ಗೆ 15 ಲಕ್ಷ ಸಸಿ ನೆಟ್ಟಿದ್ದು ಅಂತ ಹೇಳಿದ್ದು, 2 ಪಾರ್ಕ್ ನ ಉಲ್ಲೇಖ ಮಾಡಿದ್ದು, ಒಂದು 150 ಎಕರೆ ಪಾರ್ಕ್. ಕೇಳ್ತೀನಿ ಮಾತು ಕಂಪ್ಲೀಟ್ ಮಾಡಬೇಕು. ನಿಮ್ಗೆ ಇಷ್ಟ ಬಂದಿದೆ ಸುಮಾರು 150 ಎಕರೆ ಪಾರ್ಕ್ ಯಲಹಂಕದಲ್ಲಿ ಆಗ್ಬೋದು, ಬಯಪ್ರಲ್ಲಿ 65 ಎಕರೆ ಪಾರ್ಕ್ ಆಗ್ಬೋದು. ಅದು ನಾವು ಮಾಡ್ತಾ ಇಲ್ವಾ? ಇಡೀ ಬೆಂಗಳೂರಿನಲ್ಲಿ ಪಾರ್ಕ್ ಗಳ ಅಭಿವೃದ್ಧಿ ನಾವು ಮಾಡ್ತಾ ಇಲ್ವಾ? ನಮ್ಮ ಸರ್ಕಾರ ಬಂದ ಮೇಲೆ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಇವತ್ತವರೆಗೂ ಡಿ ಕೆ ಶಿವಕುಮಾರ್ ಕಾಲದವರೆಗೂ ಕೂಡ ಪಾರ್ಕ್ ಗಳ ಅಭಿವೃದ್ಧಿ ಬೆಂಗಳೂರಲ್ಲಿ ಆಗಿರೋದು ಕಾಂಗ್ರೆಸ್ ಸರ್ಕಾರದಲ್ಲೇ. ಹಸಿರು ಇರಬೇಕು, ಅದಕ್ಕಾಗಿ ನಾವು ಅದನ್ನು ಹೆಚ್ಚಿಗೆ ಮಾಡ್ತಾ ಇದೀವಿ. ಅಭಿವೃದ್ಧಿಗೋಸ್ಕರ ಎಲ್ಲಿ ಅನುಕೂಲ ಆಗ್ಬೇಕು ಆ ಅಭಿವೃದ್ಧಿಗೋಸ್ಕರ ಕೂಡ ಈ ಕಾಯ್ದೆ ತಂದು ಉದ್ಯಾನವನಗಳನ್ನ ಸದುಪಯೋಗ ಮಾಡ್ಕೊಳ್ಳೋ